ಎಲ್ರಿಗೂ ನಮಸ್ಕಾರ. ನಮ್ ಶಿರಾ ಹುಡುಗರ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ನಮ್ಗೆ ಸಪೋರ್ಟ್ ಮಾಡಿ. ಚಿಂಟು, ಏನಜ್ಜಿ ಏನು ಊಟ ಮಾಡ್ದೆ? ಇನ್ನು ಏನು ಮಾಡಿಲ್ಲ, ನಮ್ಮ ಅಜ್ಜಿ ಅಡಿಗೆ ಮಾಡ್ತೈತಿ. ಯಾಕೋ ಇನ್ನು ನಿಮ್ಮ ಅಜ್ಜಿ ಅಡಿಗೆ ಮಾಡಿಲ್ವಾ? ಏನ್ ಮಾಡ್ತೈತಿ ಗುಂಡಜ್ಜಿ? ಏನ ಅಡಿಗೆ ಮಾಡ್ತೈತಿ, ಇದು ಕರೀತೀನಿ. ಅಜ್ಜಿ ಅಜ್ಜಿ ಏನಲ್ಲ ಪಾಪ, ಮತ್ತೀಗ ಯಾಕಲ್ಲ ಪಾಪ ಹೊಟ್ಟೆ ಸಿದೈತೆ? ಅಥವಾ ಅಲ್ಲ ಕಣಜ್ಜಿ, ಯಾಕ ನಾಗಜ್ಜಿ ಬಂದೈತಿ ನೋಡೋದು. ಇವಾಗ ಯಾಕೆ ಬಂದ್ಲಿ ಅವಳು? ನನ್ಗೇನ್ ಗೊತ್ತು. ಸರಿ ನಡಿ ನೋಡೋಣ. ಏನ್ ನಾಗಮ್ಮ ಬೆಳಗ್ಗೆ ಬಂದ್ಬಿಟ್ಟಿದ್ಯ ಮಂತಕಿ? ಏನಿಲ್ಲ ಗುಂಡಕಯ್ಯ, ಏನ್ ಅಡಿಗೆ ಮಾಡಿದ್ಯಾ? ಅಮ್ಮಣ್ಣಿ ಆ ಶೀಲಮ್ಮ ಒಂದಿಟ್ಟು ನುಗ್ಗೆ ಸೊಪ್ಪು ತಂದು ಕೊಟ್ಟಿದ್ಲು ಕಣೆ, ಅದನ್ನೇ ಸಾರು ಮಾಡಿ ಮುದ್ದೆ ಮಾಡ್ತಾ ಇದ್ದಿ. ಅಯ್ಯೋ ನುಗ್ಗೆ ಸೊಪ್ಪಿನ ಸಾರು, ನನಗೆ ನುಗ್ಗೆ ಸೊಪ್ಪಿನ ಸಾರು ಅಂದ್ರೆ ಬೊಲಾಸೆ. ಒಂದಿಟ್ಟು ನುಗ್ಗೆ ಸೊಪ್ಪಿನ ಸಾರನ್ನು ಒಂದು ಮುದ್ದೆ ಕೊಡು, ಉಣ್ತೀನಿ. ಅಯ್ಯೋ ಅಚ್ಚೆ ಅಲ್ವಮ್ಮಣ್ಣಿ, ನಾನು ನನಗೂ ನಮ್ಮ ಪಾಪಂಗೆ ಅಷ್ಟೇ ಮಾಡ್ಕೊಂಡಿದ್ದು. ಅದು ಬೇರೆ ಹಿಟ್ಟಿನ ಹೆಸರು ಕಡಿಮೆ ಇಕ್ಕಿದಿನ, ಮುದ್ದೆ ಒಂದು ಇಷ್ಟೆಷ್ಟು ಆಗ್ತೈತೆ ಅಷ್ಟೇ. ಹೋಗತ್ತೆ, ಯಾಕ ನನ್ನ ಟೈಮೇ ಸರಿ ಇಲ್ಲತ್ತು. ನಮ್ಮನೆಗೆ ಹಸಿಟ್ಟು ಬೇರೆ ಖಾಲಿ ಆಗಿತ್ತೆ, ಅದಕ್ಕೆ ನಾನು ಮುದ್ದೆ ನೀನು ನುಗ್ಗೆ ಸೊಪ್ಪಿನ ಸಾರು ಅಂತೀನಿ. ಇನ್ನೇನು ಮತ್ತೆ ಸೊಪ್ಪು ಇಸ್ಕೊಂಡೋಗಿ ಹೆಂಗೆ ಮತ್ತೆ ಹಸಿಟ್ಟು ಇಸ್ಕೊಂಡೋಗಿ ಮುದ್ದೆ ಮಾಡ್ಕೊಂಬದ್ಕಿಂತ ನೀನು ಒಂದು ಮುದ್ದೆ ಕೊಟ್ಟು ಉಣ್ಕೋಬೋದು ಅನ್ಕಂಡು ಕಡಿಮೆ ಮಾಡ್ಕೊಂಡಿದ್ದೆ. ಸರಿ ಒಂದಿಟ್ಟು ಹಸಿಟ್ಟಿನ ಇದ್ರೆ ಕೊಡ್ಕೊಂಡಜ್ಜಿ. ಅಲ್ಲ ನಿನಗೆ ಯಾಕೆ ಅರಸ ಇಲ್ಲ ಕೇಳಕ್ಕೊಂದಿಟ್ಟು ನಾಚಿಕೆ ಆಗಲ್ಲ ನಿನಗೆ? ನಾನೇ ಒಂದು ಬಟ್ಲ ಹಸಿಟ್ಟು ಇಸ್ಕೊಬಂದು ಹೆಚ್ಚಾಗ ಒಂದಿಷ್ಟು ಅಕ್ಕಿ ಹಾಕಿ ಬೇಯಿಸಿ ಒಂದು ಈಟೇಟ್ ಹಸಿಟ್ಟು ಉದುರಿಸಿ ಮಾಡ್ಕೊಂಡು ತಿಂತಿದ್ದೀನಿ. ಹೋಗಿ ಮಾಡ್ಸ್ಕೊಂಬರಕ್ಕೆ ಆಗ್ದಲೆ ಕಾಲಾಗ್ದಲೆ ಅಂಥದ್ರಾಗಿ ನೀನು ನನ್ನನ್ನೇ ಕೇಳ್ತೀಯ ಮಸೀಟ. ಒಂದು ಈಟು ಮಾನ ಮರಿದಿಲ್ಲ ನಿನ್ಗಂತೂ. ಅದು ಯಾಕೆ ನಾಚಿಕೆ ಆಗಲ್ಲ ಹೇಳತ್ತಾವ? ನಮ್ಮನೆಗೆ ಹಸಿಟ್ಟು ಖಾಲಿಯಾಗಿ ಹಾಲೆ ಒಂದು ವಾರ ಆಗ್ತಾ ಬಂತು. ಪಾಪ ನಮ್ಮ ಅಜ್ಜಿ ಮಣ್ಕಲ್ ನೋವು ಅಂತಂದು ಹೋಗಲಿಲ್ಲ. ನಾನು ಹೋಗನಿ ಅಂತಂದ್ರೆ ನನಗೆ ಟೈಮೇ ಸಿಕ್ಕಿಲ್ಲ. ಅದು ಬೇರೆ ನನಗೆ ಜಾಸ್ತಿ ತಗೊಂಡೋಗಕ್ಕೂ ಆಗಲ್ಲ. ನಾನು ನಮ್ಮ ಅಜ್ಜಿ ಈ ತಗೊಂಡೋಗಿ ಹಾಕಿಸ್ಕೊಂಬರ್ತೀವಿ ಯಾವಾಗನ. ನಾನು ಹೋಗಿ ಬಟ್ಲು ತಗೊಂಡೋಗಿ ಹಸಿಟ್ಟು ಇಸ್ಕೊಂಬಂದು 3 ದಿವ್ಸಕ್ಕಿಂತ ಈಟಿಟೆ ಹಸಿಟ್ಟು ಹಾಕಿ ನಮ್ಮ ಅಜ್ಜಿ ಜಾಸ್ತಿ ಅಕ್ಕಿ ಹಾಕಿ ಮಾಡ್ತಾ ಇದ್ ಗೊತ್ತೇ ಮುದ್ದೆನ. ಅಯ್ಯಪ್ಪ ಅದ್ಯಾಕೆ ಕುಂಡಕ್ಕೆ ಹಂಗಾಡ್ತೀಯ? ನನ್ಗೇನು ಗೊತ್ತು ನಿಮ್ಮ ಮನೆಗೆ ಹಸಿಟ್ಟು ಖಾಲಿ ಆಗೈತೆ ಅಂತಂದು. ಹೋಗ್ಲಿ ಬಿಡು, ಯಾಶಿಟ್ಗೆ ಸಿಟ್ಟು ಮಾಡ್ಕೊಬೇಡ, ಒಂದಿಟ್ಟು ಸಾರು ಕೊಡು. ಆಮೇಲೆ ನಾನು ಹೋಗಿ ಯಾರ ತಗೊಂಡು ಹಸಿಟ್ಟು ಇಸ್ಕೊಂಡು ಮುದ್ದೆ ಮಾಡ್ಕೊಂಡು ಉಣ್ತೀನಿ. ಅದ್ಯಾಂಗ ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದಿಗೋದ್ರ ಅಂತ ಹಂಗಾತ್ ನಿಂದು. ನಾನು ಹೇಳಿದ್ರೆ ನೀನ್ ಸಿಡಿಕೆಂತಿದ್ಯಲ್ಲೇ. ನಾನೇ ಸಿಟ್ಟು ಮಾಡ್ಕೊಂಬಂದು ಹೇಳತ್ತಗೆ ನಿನ್ ಮೇಲೆ ಸಿಟ್ಟು ಮಾಡ್ಕೊಂಬದೆಲ್ಲ ಉಂಟೆ. ಈಗಳೆ ಅಮ್ಮಣ್ಣಿ ನನ್ನ ತಗ ಇದ್ದಿದ್ರೆ ನಾನು ಹೇಳಿಸ್ಕೊಂತಿರ್ಲಿಲ್ಲ, ಯಾಶಟ್ಗೆ ಒಂದು ಮುದ್ದೆ ಕೊಡ್ತಿದ್ದೆ. ಏನ್ ಮಾಡೋಣ? ಇಲ್ಲ ನನ್ಗೆ ಇಲ್ಲ ನಿನ್ಗೆಲ್ ಕೊಡೋಣ? ಹೋಗಿ ಬಿಡತ್ತಾಗೆ ಮುದ್ದೆ ಮಾಡ್ಕೊಂಡು ಇಲ್ಲಿಗೆ ತಕೊಂಬರ್ತೀನಿ, ಇಲ್ಲೇ ಉಣ್ತೀನಿ ಹೇಳು. ಸರಿ ಆಯ್ತು. ಎಂತ ಜನನಪ್ಪ, ಅವ್ರ ಮನೆ ಎಷ್ಟು ದುಡ್ಡೈತಿ ನೋಡಿರಿ. ರಾಗಿ ತಗೊಂಬಲ್ಲ, ಏನಿಲ್ಲ, ಸೀಟ್ ಹಾಕಿಸ್ಕೊಂಬರಲ್ಲ, ಒಂದ್ ತರಕಾರಿ ತಗೊಂಬರಲ್ಲ, ಬ್ಯಾರ ಮನೆಗೆ ಓಡಾಡ್ತಾರ. ಅವ್ರಂಗೆ ಅಲ್ವೇ ನಮ್ಮ ಸಂಸಾರಗಳು? ಸುಮ್ನಿರ್ಲ ಪಾಪ. ಅಲ್ಲ ಗುಂಡಜ್ಜಿ, ಆ ನಾಗಮ್ಮಂಗೆ ಏನ್ ಕಡಿಮೆ ಅಂತೆ ನೋಡೆ ಅಮ್ಮಣ್ಣಿ. ದಿನ ಬಿಡ್ದಿನ ಬತ್ತಲ್ಕಣಿ ಏನಕ್ಕ ನಾನಾಗ್ಲಿ ಒಂದಿನ ಸಾರು ಕೊಡು, ಒಂದಿನ ಅಕ್ಕಿ ಕೊಡು, ಒಂದಿನ ಟೀ ಸೊಪ್ಪು ಖಾಲಿ ಆಗಿ ಟೀ ಸೊಪ್ಪು ಕೊಡು, ಒಂದಿನ ಸಕ್ಕರೆ ಕೊಡು, ಮತ್ತೀಗ ಟೀ ಕಾಸಿದ್ಯಾ ಏನ್ ಸಾರು ಮಾಡಿದ್ಯಾ ಅಂತಂದು ನನಗಂತೂ ಸಾಕಾಗೋಯ್ತು. ಏನೋ ಒಂದಿನ ಕೊಟ್ರೆ 2 ದಿನ ಕೊಟ್ರೆ ಚಂದ, ಏನ್ ತಿಂಗಳನ್ಗಟ್ಲೆ ನಂಗೆ ಕೊಡ್ತೀನಿ ಅಂತ ಹೇಳಿದೀನಿ. ನನಗೆ ಮೊದಲೇ ನಾನೇ ಕಷ್ಟ, ನನಗೇನು ಯಾರು ಕೊಡ್ತಾರೆ ದುಡ್ಡ? ಬರೋ ಪೆನ್ಷನ್ ದುಡ್ಡಾಗೆ ನಾನು ಹೆಂಗ ನಮ್ಮ ಸಂಸಾರ ನಡೆಸ್ಕೊಂಡು ಹೋಗ್ತೀನಿ. ನೋಡಿರಿ ನೋಡಿ ಮಗ ತಗೊಂಡಾಗ್ತಾನೆ, ಮಗಳು ದುಡ್ಕೊಂಬತ್ತಾಳೆ, ಕೂಲಿ ಮಾಡ್ತಾರೆ. ಏನೋ ನಾವು ಹೊಲ್ದಾಗೆ ದುಡ್ಡು ಬತ್ತೈತಿ, ಏನೋ ನಾವು ಚಿಂತೆ ಐತಿ ಏನಕ್ಕ ನಾನು ಹೆಂಗೆ ಕೇಳೋದಂತಂದು ಒಂದೀಟ್ ಭಯ ಭಕ್ತಿಲ್ಲ ಹೇಳತ್ತ. ಅಲ್ಲ ಗುಂಡಜ್ಜೆ ನಮ್ಮಂತ ಬಂದಿತ್ತು ಏನ್ ಸರ್ ಮಾಡಿದ್ಯಾ ಅಂತಂದು. ನಾನು ಅದಕ್ಕೆ ರಾತ್ರಿ ಕ್ಯಾಂಗರ ಐತೆ ಅದನ್ನೇ ತಿಂತೀನಿ ಅಂತಂದೆ. ಹೌದೇನು? ಸರಿ ಆಯ್ತು ಹೇಳಿ, ನನಗೇನು ಬೇಡ, ಸುಮ್ಮನೆ ಕೇಳಿದೆ ಅಂತಂದು ನಿಮ್ಮ ಮನೆ ಕಡೆಗೆ ಬಂತ, ಅದಕ್ಕೆ ನಾನು ಬಂದೆ. ಏನಮ್ಮ ತಾಯಿ, ಆ ಗೃಹಲಕ್ಷ್ಮಿ ದುಡ್ಡು ಬದೈತೆ, ಹಂಗೆ ಗಂಟು ಮಾಡಿ ಕೆಮ್ತೈತಿ. ಆ ಪೆನ್ಷನ್ ದುಡ್ಡು ಬದೈತೆ, ಅದನ್ನ ಗಂಟು ಮಾಡಿ ಕೆಮ್ತೈತಿ. ಮತ್ತೀಗ ಮಗನು ಹಂಗು ಹಿಂಗು 100-200 ಕೊಡ್ತಿರ್ತೈತಿ. ಈಗ್ಲೂ ಅಡ್ಕೆಲೆ ಶೀಲ್ದಾಗೆ ಏನಿಲ್ಲ ಅಂದ್ರೂ 30-40 ಸಾವಿರ ರೂಪಾಯಿ ದುಡ್ಡಿಕ್ಕೇನೈತಿ. ಆದ ನೋಡಿ ಏನು ಜಿಪ್ಣತನ ಮಾಡ್ತೈತಿ ಅಂತಂದು. ಅಯ್ಯ ಹೇಳತ್ತ, ಸತ್ತಾಗೇನು ಹೊತ್ಕೊಂಡಾಗಲ್ಲ ತಲೆ ಮೇಲೆ. ಆ ನಾಗಜ್ಜಿ ಅಂತಾರು ಸತ್ರ ಹುಟ್ಟಲ್ಲೇ ಅವಳು. ಏನು ಮಾಡಿದ್ದ ಮಣ್ಣೆ ನೀನು? ಬಾ ಊಟ ಮಾಡೀವಿ. ನಾನು ಊಟ ಮಾಡ್ದೆ ಕಣಜ್ಜಿ, ಅದು ನಾಗಜ್ಜಿ ಬಂತಲ್ಲ ಅದಕ್ಕೆ ನಾನು ಬಂದು. ನೀನ್ ಏನ್ ಮಾಡಿದೀಯಾ? ನಾನು ನುಗ್ಗೆ ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡಿದ್ದೆ.
ನಮ್ಮ ಮುದ್ದೆ ಜಾಸ್ತಿನೇ ಮಾಡಿದ್ದೀನಿ ಒಂದು 2 ಮುದ್ದೆ. ಇವಳಿಗೆ ದಿನ ಕೊಟ್ಟು ಕಲಿಸ್ಬಾರ್ದಂತಂದು ಇಲ್ಲಂತ ಸುಳ್ಳು ಹೇಳ್ದೆ. ಸುಮ್ಮನೆ ಹಂಗೆ ಹೇಳ್ಬೇಕು. ಸರಿ ಗುಂಡಜ್ಜಿ, ಆಯ್ತು. ಮಂತಾಗೆ ಕೆಲಸ ಐತೆ, ಹೋಗ್ತೀನಿ, ಆಮೇಲೆ ಬರ್ತೀನಿ ಹೇಳು. ಸರಿ ಕಣೆ ಅಮ್ಮ, ನೀ ಹೋಗು. ನಾನು ನಮ್ಮ ಹುಡುಗಂಗೆ ಊಟಕ್ಕೆ ಇಕ್ಕಿ ಸ್ಕೂಲಿಗೆ ಕಳಿಸ್ತೀನಿ ಅದನ್ನ. ಸರಿ ಕಣಜ್ಜಿ, ನಡಿಲ ಪಾಪ, ಊಟ ಮಾಡು. ಅಲ್ಲಲ್ಲ, ನಾನೇನು ಒಂದು ಮುದ್ದೆ ಇಟ್ಟಿರ್ತೈತೆ, ಒಂದು ದಿವ್ಸ ಸಾರು ಕೊಡ್ತೈತೆ ಅಂತ ಹೋದ್ರಿ. ಗುಂಡಕೈನು ಭಾರಿ ಬುದ್ಧಿ ಕಲ್ತೈತಿ ಇತ್ತೀಚೆಗೆ. ಏನಾಗಜ್ಜಿ, ಎಲ್ಗೋ ಹೊಲ್ಟಿದ್ಯಾ? ಯಾಕಿಲ್ಲ ಮನೆ, ನಾನು ಹಿಂಗೆ ಊರಳಿಗೆ ಹೋಗಿ ಬಂದೆ. ಏನ್ ಮಾಡಿದ್ರಿ? ಏನು ಮಾಡೋಣ, ಬಾ ಊಟ ಮಾಡಿದೆ. ಅದ ಮಣ್ಣಿ ಯಾಕೆ ಮಾಡಿದ್ದ ಅಂತ ಕೇಳ್ದೆ. ನಾನು ಇನ್ನೇನ್ ಮಾಡೋಣ ಅಜ್ಜಿ, ಆ ದೋಸೆ ಒಯ್ದು ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ. ಹೌದೇನು? ಬಾ ಉಣ್ ಬರೀವಿ. ಬೇಡ ಕಣೆ ಅಮ್ಮಣ್ಣಿ, ಸುಮ್ಮನೆ ಪಾಪ ನಿಮಗೆ ಮಾಡ್ಕೊಂಡಿರ್ತೀರಾ, ಯಾಕೆ? ಬಾ ತಗತ್ತ. ಏನೊಂದು 3-4 ದೋಸೆ ತಿಂದ್ರೆ ಏನು ಕಡಿಮೆ ಆಗಲ್ಲ, ಜಾಸ್ತಿನೇ ಒಯ್ದಿದ್ದೀನಿ. ಹಂಗಿದ ನಡಿ ಹೋಗೋಣ. ಏನು 3-4 ಏನು 5-6 ತಿಂಬನ. ಸರಿ ಬಾ. ಏನು ನುಗ್ಗೆ ಸೊಪ್ಪಿನ ಸಾರು ಬೇಡ, ಮುದ್ದೆನೂ ಬೇಡ, ದೋಸೆನೇ ಸಾಕು.